ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಾಜು UK ಕಿಚನ್. ಬೇಸಿಗೆ ಕಾಲ ಆಗಿರೋದ್ರಿಂದ ನಾನಾ ಥರದ ವೆರೈಟಿ ಫುಡ್ಗಳನ್ನು ಮಾಡಿ ವರ್ಷಾನುಗಟ್ಟಲೆ ಕಾಯ್ದಿಡ್ತಾರೆ ರೀ. ಅಂಥದ್ದೇ ಆದಂಥ ಒಂದು ರೆಸಿಪಿನ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಇವನ್ನ ಮೆಕ್ಕೆಕಾಯಿ ಅಂತಾರ್ರಿ. ಈ ಮೆಕ್ಕೆಕಾಯಿ ಹಾಗೆ ತಿನ್ನೋಕೆ ಹೋದರೆ ಕಹಿಯಾಗಿರ್ತದೆ, ತಿನ್ನೋಕೆ ಆಗೋದಿಲ್ಲ. ಅದಕ್ಕಾಗಿ ಬೇಸಿಗೆ ಕಾಲದಲ್ಲಿ ಈ ಥರ ಮೆಕ್ಕೆಕಾಯಿ ತಂದು ಕಟ್ ಮಾಡಿ ಒಣಗಿಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಹೋಳಿಗೆ ಮಾಡಿದಾಗ, ಸ್ವೀಟ್ ಏನಾದರೂ ಸಜ್ಜಕ ಮಾಡಿದಾಗ, ಯಾವುದೇ ಸ್ವೀಟಿನ ಜೊತೆಗೆ ಇದನ್ನು ತಿನ್ಬೋದು. ಮಸಾಲೆ ಮೆಣಸಿನ್ಕಾಯಿ ಮಾಡ್ತಾರಲ್ರಿ, ಅದೇ ಥರ ಇದನ್ನು ಹೆಂಗೆ ಮಾಡಬೇಕು, ಇದಕ್ಕೆ ಏನೆಲ್ಲ ಹಾಕಬೇಕು ನೋಡಂಬರ್ರಿ. ಮೊದಲನೇದಾಗಿ ನಾನು ಮೆಕ್ಕೆಕಾಯಿ ತೊಗೊಂಡು ಈ ಥರ ಕ್ಲೀನಾಗಿ ತೊಳ್ಕೊಳ್ತೀನಿ ನೋಡಿರಿ. ಹೊಲದಿಂದ ತಂದಿರೋದ್ರಿಂದ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ, ಇದನ್ನು ಕ್ಲೀನಾಗಿ ತೊಳ್ಕೊಬೇಕು. ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ಅದು ಏನಾದರೂ ಸಿಕ್ಕರೆ ಖಂಡಿತ ಬಿಡಬೇಡಿ. ತುಂಬಾ ಒಳ್ಳೆ ರೆಸಿಪಿ ಇದು, ವರ್ಷಾನುಗಟ್ಟಲೆ ಇಟ್ಟರೂ ಕೆಡಂಗಿಲ್ಲ. ನೋಡ್ರಿ, ಈಗ ಎಲ್ಲನೂ ತೊಳೆದೀನಿ. ಇದನ್ನು ಕಟ್ ಮಾಡ್ಕೋಬೇಕ್ರಿ. ಹಣ್ಣಾಗಿರೋ ಕಾಯಿ ಆದರೆ ಸ್ವೀಟಾಗಿರ್ತದೆ ರೀ, ಚಟ್ನಿ ಮಾಡೋಕ್ಕೆ ತುಂಬಾ ಒಳ್ಳೆಯದು. ಆದರೆ ಕಹಿ ಇರೋದ್ರಿಂದ ಹಸಿ ಕಾಯಿ ಕಹಿ ಇರ್ತದೆ ರೀ, ಅದನ್ನು ಈ ಥರ ಮಾಡಿಕೊಂಡು ತಿನ್ಬೋದು. ನೋಡಿರಿ, ಈ ಥರ ಕಟ್ ಮಾಡ್ಕೋಬೇಕು. ಒಂದು ಹೋಳೊಳಗೆ 3 ಪೀಸ್ ಮಾಡ್ಕೊಂಡಿನ್ರಿ ನಾನು. ಒಟ್ಟಿನಲ್ಲಿ ಒಂದು ಕಾಯಿ ಒಳಗೆ 6 ಪೀಸನ್ನಾಗಿ ಮಾಡ್ಕೋಬೇಕ್ರಿ. ನೋಡಿರಿ, ಇದೇ ಥರ ಎಲ್ಲನೂ ಹೊಳ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಒತ್ತಿರಿ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ. ಆಗ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ಬೇಸಿಗೆಯಲ್ಲಿ ಮಾಡುವಂಥ ಕುರುಡಿಗೆ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಎಲ್ಲನೂ ನಮ್ಮ ಚಾನಲ್ ಒಳಗೆ ತೋರಿಸ್ತಿರ್ತೀವಿ ರೀ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಈಗ ನೋಡಿರಿ, ಈ ಎಲ್ಲ ಮೆಕ್ಕೆಕಾಯಿನೂ ಹೊಳ್ಕೊಂಡು ಆಗ್ಯದ ನೋಡಿರಿ. ನಾನು ಈ ಸೈಜ್ ಒಳಗೆ ಕಟ್ ಮಾಡ್ಕೊಂಡೀನಿ. ನಿಮಗೆ ಬೇಕಾದರೆ ಇದಕ್ಕಿಂತಲೂ ಸಣ್ಣದಾಗೂ ಮಾಡ್ಕೋಬೋದು ಅಥವಾ ದಪ್ಪದಾಗೂ ಮಾಡ್ಕೋಬೋದು. ಈಗ ಇದಕ್ಕೆ ಏನೆಲ್ಲ ಹಾಕಬೇಕು ಮಸಾಲ ನೋಡಂಬರ್ರಿ. ಮೊದಲನೇದಾಗಿ ನಾನು ಜೀರಿಗೆ ತೊಗೊಂಡಿನಿ ರೀ. ಈ ಜೀರಿಗೆ ಎಲ್ಲ ಸಣ್ಣದಾಗಿ ಕುಟ್ಕೋಬೇಕು. ಈಗ ನೋಡಿರಿ, ಎಲ್ಲ ಜೀರಿಗೆನೂ ಸಣ್ಣದಾಗಿ ಈ ಥರ ಪುಡಿ ಮಾಡ್ಕೊಂಡಿನಿ ನೋಡಿರಿ. ಇದೇ ಥರ ಪುಡಿಯಾಗಿರಬೇಕು. ಈ ಪುಡಿ ಎಲ್ಲ ಈ ಮೆಕ್ಕೆಕಾಯಿ ಒಳಗೆ ಬರಕ್ತೀನಿ ರೀ ನಾನು. ಎಲ್ಲನೂ ಹಾಕಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಇದು ಕಹಿ ಇರೋದ್ರಿಂದ ಒಂದು ವರ್ಷಾನುಗಟ್ಟಲೆ ಬಾಳಿಕೆ ಬರಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕೋಬೇಕು. ಎಲ್ಲನೂ ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಎಲ್ಲ ಮಸಾಲೂ ಎಲ್ಲ ಮೆಕ್ಕೆಕಾಯಿಗೂ ಅಂಟ್ಕೋಬೇಕು. ಆ ಥರ ಮಿಕ್ಸ್ ಸರಿಯಾಗಿ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಬಿಸಿಲಾಗಿ ಹಾಕೋದ್ರಿಂದ 2 ದಿವಸದೊಳಗೆ ಒಣಗಿಬಿಡ್ತಾವ್ರಿ. ನೀವು ನೆರಳಲ್ಲಿ ಬೇಕಾದರೂ ಹಾಕೋಬೋದು. ನೆರಳಲ್ಲಾದರೆ 4 ದಿವಸ ಅಥವಾ 8 ದಿವಸನೂ ಬೇಕಾಗ್ಬೋದು. ಈಗ ನೋಡಿರಿ, ಇದೇ ಪ್ಲೇಟ್ನೇ ನಾನು ತಂದು ಬೆಳಗ್ಗೆ ಮೇಲೆ ಇಟ್ಟಿನಿ ನೋಡಿರಿ. 2 ದಿನ ತನಕ ನಾನು ಒಣಗಿಸ್ಕೊತೀನಿ ರೀ. ನೋಡಿರಿ, ಈಗ 2 ದಿನ ಆದಮೇಲೆ ತೋರ್ಸಕತ್ತೀನಿ. ಈ ಥರ ಒಣಗ್ಯಾವ ನೋಡಿರಿ. ಎಲ್ಲನೂ ಬೀಜ ಬಿಟ್ಕೊಂಡು ಬಿಡ್ತಾವ ನೋಡ್ಬೋದು. ನೋಡಿರಿ, ಈ ಥರ ಬೀಜ ಎಲ್ಲ ಬಿಚ್ಕೊಂಡು ಬಿದ್ದುಬಿಟ್ಟವ ನೋಡಿರಿ ಈ ಪ್ಲೇಟ್ ಒಳಗೆ ನೋಡ್ಬೋದು. ಬೀಜ ಈ ಥರ ಸಪ್ರೇಟಾಗಿ ಪ್ಲೇಟಿಗೆ ಅಂಟ್ಕೊಂಡು ಬಿಟ್ಟವ. ಇದನ್ನು ನಾನು ಬೇರೆ ಪ್ಲೇಟಿಗೆ ತೊಗೊಂಡು ಇಟ್ಕೊತೀನಿ ನೋಡಿರಿ. ಈ ಬೀಜ ಬಿಸಾಕಬಹುದು ಅಥವಾ ಮತ್ತೆ ಹೊಲದಲ್ಲಿ ಕೂಡ ಹಾಕ್ಬೋದು. ಅಷ್ಟು ಕಾಯಿಗೆ ಒಣಗಾದ್ಮೇಲೆ ಇಷ್ಟ ಆಗ್ಯಾವ ನೋಡಿರಿ. ಇವನ್ನ ಹೆಂಗೆ ತಿನ್ನಬೇಕು, ಹೆಂಗೆ ಕರಿಬೇಕು ನೋಡಂಬರ್ರಿ. ಈ ಥರ ಸ್ವಲ್ಪ ತೊಗೊಂಡು ಎಣ್ಣೆ ಒಳಗೆ ಹಾಕಿ ಕರ್ಕೋಬೇಕ್ರಿ. ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರ್ತದೆ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಾಡ್ಕೊರಿ. ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಟು ಕರೀರಿ. ಜಾಸ್ತಿ ಎಣ್ಣೆ ಕಾಯೋ ತನಕ ಬಿಡಬೇಡ್ರಿ. ಜಾಸ್ತಿ ಎಣ್ಣೆ ಕಾಯ್ದಿದ್ರೆ ಹೊತ್ತು ಬಿಡ್ತಾವ್ರಿ ಬೇಗನೆ ಇವು. ಹಾಗಾಗಿ ನೋಡ್ಬೋದು, ಇವು ಫ್ರೈ ಆಗ್ಯಾವ್ರಿ. ನಾನು ತೊಕ್ಕೊತೀನಿ ನೋಡಿರಿ ಒಂದು ಪ್ಲೇಟಿಗೆ. ನೋಡಿರಿ, ತೆಗೆದಾದ್ಮೇಲೆ ಈ ಥರ ಆಗ್ಯಾವ ನೋಡಿರಿ. ಮುರಿದು ತೋರಿಸ್ಲಾಗತ್ತೀನಿ ನಿಮಗೆ. ತುಂಬಾ ಟೇಸ್ಟಿಯಾಗಿ ಆಗ್ಯಾವ್ರಿ. ತಿಂತಾ ಇದ್ದರೆ ಬಾಯಿಯೊಳಗೆ ಹುಳಿ ತುಂಬಾ ಟೇಸ್ಟಾಗಿ ಆಗ್ಯಾವ್ರಿ. ನನ್ನ ಮಗಳು ತಿಂದು ತೋರಿಸ್ತಾ ಇದ್ದಾಳೆ ನೋಡಿರಿ. ಮಮ್ಮಿ ಭಾಳ ಕುರುಮ್ ಆಗ್ಯಾದ. ನಾನು ನಿಮಗೆ ಇನ್ನೊಂದು ತಿಂದು ತೋರಿಸ್ತೀನಿ ನೋಡ್ರಿ, ಹೆಂಗೆ ಕುರುಮ್ ಆವಾಜ್ ಬರ್ತದ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ,
ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಬಾಯ್.